ನಮ್ಮ ಇವತ್ತಿನ ರೆಸಿಪಿ ಕಡ್ಲಿಕಾಳು ಮತ್ತು ಪಾಲಕ್ ಹಾಕಿರೋಂಥ ಪಲ್ಯ. ಒಂದು ಗ್ರೇವಿ ಪಲ್ಯ ಅನ್ಕೋಬೋದು, ಅನ್ನಕ್ಕೆ, ಚಪಾತಿಗೆ, ಇವನ್ ಪುರಿ ಜೊತೆನೂ ಮಸ್ತ್ ಆಕೈತೆ ನೋಡ್ರಿ ಈ ಪಲ್ಯ. ನೆನೆಸಿರೋ ಕಡ್ಲಿಕಾಳು ಇತ್ತಂತಂದ್ರೆ ನಾವು ದಿಢೀರಂತ ಈ ಪಲ್ಯನ ಮಾಡ್ಕೋಬೋದು. ಕಡ್ಲಿಕಾಳು ಒಳಗೆ ಹೈ ಪ್ರೋಟೀನ್ ಇರುತ್ತೆ, ಹಂಗೆ ಪಾಲಕ್ ಒಳಗೆ ಐರನ್ ಇರುತ್ತೆ. ಹಾಗಾಗಿ ಇದೊಂದು ಹೆಲ್ದಿಗೂ ಚಲೋ ಅಂತ ಹೇಳ್ಬೋದು. ನಾವು ಈ ಪಲ್ಯನ ಮಾಡೋದು ಸಿಂಪಲ್ ಐತಿ ಫ್ರೆಂಡ್ಸ್, ಭಾಳ ಅಂದ್ರೆ ಭಾಳ ರುಚಿಯಾಗಿತ್ತು. ಬರ್ರಿ ಈ ಹೆಲ್ದಿಯಾಗಿರೋ ಪಲ್ಯನ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. ನಮಸ್ಕಾರ, ಬನಶ್ರೀ ರೆಸಿಪಿಗೆ ಸ್ವಾಗತ. ಇಲ್ಲೇ ನಾ ಮಿಕ್ಸರ್ ಜಾರ್ ಒಳಗೆ ಕುದಿಸಿಟ್ಟಿರೋಂಥ ಪಾಲಕನ್ನು ಹಾಕ್ಕೊಂಡೇನಿ. ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಒಂದು ಚಲೋತಂಗೆ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಂಬಿಡೋಣ. ಅಂದ್ರೆ ನಮ್ಮ ಪಲ್ಯಕ್ಕೆ ಹಾಕಕ್ಕೆ ಪಾಲಕ್ ಪ್ಯೂರಿ ಇಲ್ಲೇ ರೆಡಿ ಆಗೈತಿ. ಈಗ ನಾವು ಪಲ್ಯಕ್ಕೆ ಹಾಕಕ್ಕೆ ನಮ್ಮ ಒಗ್ಗರಣೆ ಮಾಡ್ಕೊಂಬಿಡೋಣ. ಇಲ್ಲಿ ಬಾಳ್ಗಿ ಬಿಸಿಗೆ ಇಟ್ಟಿದ್ದೆ, ಎಣ್ಣೆ ಕಾಸೇನಿ. ಎಣ್ಣೆ ಚಲೋತಂಗೆ ಕಾದ್ಮೇಲೆ ಅದಕ್ಕೆ ಜೀರಿಗೆ ಹಾಕ್ಕೊಂಡು ಕಟ್ ಮಾಡಿಟ್ಟಿರೋಂಥ ಉಳ್ಳಾಗಡ್ಡಿನ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಸ್ವಲ್ಪ ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಬೇಯಿಸ್ಕೊಂಡು ಇದಕ್ಕೆ ನಾವು ನಮ್ಮ ಬೇಸಿಕ್ ಮಸಾಲೆ ಜೊತೆನ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಹಾಕ್ಕೊಂಡು ಇನ್ನೊಂದ್ಸತಿ ಚಲೋತಂಗ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಸಣ್ಣ ಉರಿ ಮೇಲೆ ಇಟ್ಕೊಳ್ಳೋಣ, ನಮ್ಮ ಮಸಾಲೆ ಯಾವುದು ಹೊತ್ಕೋಬಾರ್ದು ಅಂತ ಹೇಳಿ. ಒಂದು 2 ನಿಮಿಷ ಚಲೋತಂಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ಇದಕ್ಕೆ ಟೊಮ್ಯಾಟೊ ಪ್ಯೂರಿನ ಹಾಕ್ಕೊಂಡೇನಿ. ನೀವು ಸಣ್ಣದಾಗಿ ಕಟ್ ಮಾಡಿ ಟೊಮ್ಯಾಟೊನೂ ಹಾಕೋಬೋದು. ಟೊಮ್ಯಾಟೊ ಪ್ಯೂರಿ ಹಾಕಿದರೆ ನಮ್ಮ ಗ್ರೇವಿ ಥಿಕ್ನೆಸ್ ಕೊಡ್ತೈತೆ ಅಂತೇಳಿ ನಾನು ಟೊಮ್ಯಾಟೊ ಪ್ಯೂರಿ ಹಾಕೇನಿ. ಒಂದು 3-4 ನಿಮಿಷ ಆಯಿಲ್ ಸಪ್ರೇಟ್ ಆಗೋವರೆಗೂ ಚಲೋತಂಗ ಬೇಯಿಸ್ಕೊಂಡಿದ್ದೆ. ಈಗ ನಮ್ದು ಟೊಮ್ಯಾಟೊ ಮತ್ತು ಉಳ್ಳಾಗಡ್ಡಿ ಚಲೋತಂಗ ಬೆಂದೈತಿ. ಮಾಡಿಟ್ಟಿರೋಂಥ ಪಾಲಕ್ ಪ್ಯೂರಿನ ಇದಕ್ಕೆ ಹಾಕ್ಕೊಂಡು ಚಲೋತಂಗ ಮಿಕ್ಸ್ ಮಾಡ್ಕೊಂಬಿಡೋಣ. ಒಂದ್ಸತಿ ಇದು ಚಲೋತಂಗ ಮಿಕ್ಸ್ ಮಾಡ್ಕೊಳ್ಳೋದು ಆದಮೇಲೆ ಇದಕ್ಕೆ ಬೇಯಿಸಿಟ್ಟಿರೋಂಥ ಕಡಲೆಕಾಳನ್ನು ಹಾಕ್ಕೊಂಡೇನಿ. ನೀವು ಬೇಕಾದ್ರೆ ಕಾಬೂಲ್ ಚೆನ್ನಾಗಿ ಸಿಗ್ತೈತಲ್ಲ ಅದನ್ನೂ ಹಾಕೋಬೋದು. ಮತ್ತು ಬೇಯಿಸಿಟ್ಟಿರೋಂಥ ಆಲೂಗಡ್ಡೆನ ಹಾಕ್ಕೊಂಡು ಚಲೋತಂಗ ಮಿಕ್ಸ್ ಮಾಡ್ಕೊಂಡೇನಿ. ಮತ್ತು ಇಲ್ಲಿ ನಮ್ಮ ಗ್ರೇವಿಗೆ ಎಷ್ಟು ಥಿಕ್ನೆಸ್ ಬೇಕಾಗುತ್ತೋ ಥಿಕ್ನೆಸ್ ಮೇಂಟೈನ್ ಮಾಡೋಕೆ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಸಣ್ಣ ಉರಿ ಮೇಲೆ ಇದನ್ನು ನಾನು 5-6 ನಿಮಿಷ ಚಲೋತಂಗ ಬೇಯಕ್ಕೆ ಬಿಟ್ಟಿದ್ದೆ. ಕಡ್ಲಿಕಾಳು ಆಲೂಗಡ್ಡೆ ಆಲ್ರೆಡಿ ಬೆಂದೈತಿ, ಆದರೆ ಮಸಾಲೆ ಎಲ್ಲ ಚಲೋತಂಗ ಸೋಕ್ ಮಾಡ್ಕೊಳ್ಳಿ ಅಂತೇಳಿ ಒಂದು 5-6 ನಿಮಿಷ ಚಲೋತಂಗ ಇದನ್ನು ಕುದಿಸೇನಿ. ಚಲೋತಂಗ ಇದು ಕುದ್ದ ಮೇಲೆ ಇದಕ್ಕೆ ನಾನು ಚಲೋತಂಗ ಇನ್ನೊಮ್ಮೆ ಮಿಕ್ಸ್ ಮಾಡಿಕೊಂಡು ಕಸೂರಿ ಮೇಥಿ ಮತ್ತು ಸಣ್ಣದಾಗಿ ಕಟ್ ಮಾಡಿಟ್ಟಿರುವಂಥ ಕೊತ್ತಂಬರಿ ಹಾಕೊಂಡ್ಬಿಟ್ರೆ ನಮ್ದು ಹೆಲ್ದಿ ಮತ್ತು ಟೇಸ್ಟಿಯಾಗಿರೋ ಕಡ್ಲಿಕಾಳು ಮತ್ತು ಪಾಲಕ್ ಮಿಕ್ಸ್ ಪಲ್ಯ ಇಲ್ಲೇ ರೆಡಿ ಆಗೈತೆ ನೋಡ್ರಿ ಫ್ರೆಂಡ್ಸ್. ಭಾಳ ಸಿಂಪಲ್ ಐತಿ ಮಾಡೋದು, ಟೇಸ್ಟು ಹಂಗೆ ಇತ್ತು. ನೀವು ಟ್ರೈ ಮಾಡಿ ನೋಡ್ರಿ, ಟೇಸ್ಟ್ ಹೆಂಗಿತ್ತಂತ ನನಗೂ ತಿಳಿಸ್ರಿ. ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಹಾಕ್ರಿ. ನನ್ನ ವಿಡಿಯೋ ನೋಡಿದ್ಕೆ ಥ್ಯಾಂಕ್ ಯು.